ಆಫ್ ಇಂಡಿಯಾಲಿ ಒಂದು ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ. LIC ಥರ ನಮ್ಮ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಏನು ತೊಗೊಂತಿರಲಿಲ್ಲ ಇನ್ಶೂರೆನ್ಸ್, ಅದೇ ಮಾದರಿಯಲ್ಲಿ ಒಂದು ಫಂಡ್ ಇನ್ಶೂರೆನ್ಸ್ದು ಡಿಪಾರ್ಟ್ಮೆಂಟ್ ಇದೆ ECGC ಅಂತ. ನಿಮಗೆ ನಿಮ್ಮ ಬೈಯರು ನಿಮಗೆ ದುಡ್ಡು ಕೊಡಲಿಲ್ಲ, 90% ದುಡ್ಡು ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಬರ್ತದೆ. ಮಾಡಿ ನೋಡಿದಾಗೆ ಸರ್ಕಾರ ಕೊಡುವಂಥ ಸವಲತ್ತುಗಳನ್ನು ಹೇಗೆ ಪಡ್ಕೊಳ್ಬೇಕು ಅಂತ ನಮ್ಮಂಥ ಸಂಘ ಸಂಸ್ಥೆಗಳ ಜೊತೆ ಇಂಟ್ರಾಕ್ಟ್ ಮಾಡಿ, ಸಂಘ ಸಂಸ್ಥೆಗಳಿರೋದೇ ಸರ್ಕಾರ ಮತ್ತು ನಿಮ್ಮಂಥ ಕೈಗಾರಿಕೋದ್ಯಮಗಳ ಮೀಡಿಯೇಟ್ ಮಾಡಿ ಅಂಥವ್ರ ಜೊತೆ ಸೇರಿ ಇಂಥ ಕಾರ್ಯಕ್ರಮಗಳು ಏನು ಸರ್ಕಾರದಿಂದ ಸವಲತ್ತುಗಳಿದೆ ಅಂಥವನ್ನ ತಾವು ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ, ಹಾಗೆ ನವ ಉದ್ಯೋಗಗಳು ಬಡಿಂಗ್ ಎಂಟರ್ಪ್ರೈಸ್ ಅಂತ ಎಂಟರ್ಪ್ರೈನರ್ಸ್ ಅಂತ ಹೇಳ್ತಾರೆ, ಅಂಥವ್ರಿಗೆ ಅನೇಕ ಅವಕಾಶ ಇದೆ. It is not having any defect. The product which has been manufactured is 100% perfect. ಆ ಉದ್ದೇಶದಿಂದ ಆ ರಿಲೇಟೆಡ್ ಆಗಿ ಏನೆಲ್ಲ ಮಾಡುವ ಸಾಧ್ಯತೆಗಳಿವೆ, ಎಸ್ಪೆಷಲಿ ಈ ಲಾರ್ಜ್ ಅಂಡ್ ಮೀಡಿಯಂ ಮೆಗಾ ಇಂಡಸ್ಟ್ರೀಸ್, ದೇ ವಿಲ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ವಾಟ್ ಔಟ್ ಫಾರ್ ದ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್, ಅವರು ತಮ್ಮ ಎನ್ವಿರಾನ್ಮೆಂಟ್ನ ಯಾವ ಥರ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಸುಮಾರು ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಲ್ಲಿ ಬೇಸಿಕ್ ಥಿಂಗ್ಸ್ ಇರಬೇಕು. 1000 ಇಂಡಸ್ಟ್ರಿ ಇದ್ದಾವೆ, ಒಂದು 10 ಸೆಂಟ್ರಿಗೆ ಉದ್ಯೋಗ ಕೊಟ್ಟಿದ್ದಾರಂತೆ. ಪ್ರತಿಯೊಬ್ಬರು ಬಂದು ಇದರ ಸದುಪಯೋಗ ತೊಗೊಂಡ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಾಗುತ್ತೆ. ಈ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಈ ಒಂದು GDPಗೆ 33-35% ನಮ್ಮ ಇದರಿಂದನೇ ಅನುಕೂಲ ಆಗುತ್ತಂತ. ನಾವು ರೈತರು ಬಿಟ್ಟ ಮೇಲೆ ಈ ಇಂಡಸ್ಟ್ರಿಗಳಿಂದನೇ ಜಾಸ್ತಿ ನಮಗೆ ಉದ್ಯೋಗ ಕೊಟ್ಟಿರೋದು.